ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ಮೈಸೂರು ಪಾಕನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇವೆ. ಈ ಒಂದು ವಿಡಿಯೋದಲ್ಲಿ ಮಿಲೆಟ್ಸಿಂದ ಮಾಡ್ತಕ್ಕಂಥ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತಲೂ ಸಹ ತಿಳಿಸ್ಕೊಡ್ತಾ ಇದ್ದೇವೆ. ಈ ಎರಡು ರೆಸಿಪಿನ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ತುಪ್ಪ ಬೇಕಾಗುತ್ತೆ. ಆದ ಕಾರಣ ಈ ಎರಡು ರೆಸಿಪಿಗಳು ಬಹಳ ಸುವಾಸನೆ ಭರಿತವಾಗಿ ಜೊತೆಗೆ ಅಷ್ಟೇ ರುಚಿಕರವಾಗಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ತುಪ್ಪದಲ್ಲಿ ವಿಟಮಿನ್ ಎ, ಆಂಟಿ ಆಕ್ಸಿಡೆಂಟ್ ವಿಟಮಿನ್ ಇ ಬಹಳ ಹೇರಳವಾಗಿರುತ್ತೆ. ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ನ ಹೆಚ್ಚೋದಕ್ಕೆ ತುಪ್ಪ ಸಹಕಾರಿಯಾಗುತ್ತೆ. ಮೈಸೂರು ಪಾಕನ್ನು ಮಾಡಬೇಕಾದ್ರೆ ಮೈಸೂರು ಪಾಕ್ನ ರುಚಿ ಆಗ್ಬೋದು, ಮೈಸೂರು ಪಾಕ್ನ ಸುವಾಸನೆ ಆಗ್ಬೋದು ಬಹಳ ಮುಖ್ಯ ಆಗುತ್ತೆ. ಇವೆರಡು ಬಹಳ ಸೊಗಸಾಗಿರ್ಬೇಕಂತಂದರೆ ಆಶೀರ್ವಾದ್ ಅವರ ಸ್ವಸ್ತಿ ಘೀ ತುಪ್ಪ ನಾನು ಬಹಳವಾಗಿ ನಂಬ್ತೀನಿ. ಅದಕ್ಕೋಸ್ಕರ ಈ ರೆಸಿಪಿನ ಈ ತುಪ್ಪದಿಂದನೇ ಮಾಡ್ತಾ ಇದ್ದೀವಿ. ಮೈಸೂರು ಪಾಕ್ ಮಾಡೋದಕ್ಕೋಸ್ಕರ ನಾವು ಕಡಲೆ ಹಿಟ್ಟನ್ನು 1 ಕಪ್ನ ಅಳತೆ ತೊಗೊಂಡಿದ್ದೀವಿ. 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ 2 ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ಹಾಗೆ 2 ಕಪ್ನ ಅಳತೆಯಷ್ಟು ತುಪ್ಪನೂ ಸಹ ನಾವು ತೊಗೊಂಡಿದ್ದೀವಿ. ಮೈಸೂರು ಪಾಕನ್ನು ರೆಡಿ ಮಾಡೋದಕ್ಕೂ ಮೊದಲೇ ನಾವು ಒಂದು ಟ್ರೇನ ಅಥವಾ ಒಂದು ತಟ್ಟೆನ ತೊಗೊಂಡು ಆ ತಟ್ಟೆ ಅಥವಾ ಟ್ರೇಗೆ ಮೊದಲಿಗೆ ಎಣ್ಣೆನ ಸವರಿಟ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಎಣ್ಣೆ ಬೇಕಾದ್ರೂ ಸವರ್ಬೋದು ಅಥವಾ ತುಪ್ಪ ಬೇಕಿದ್ರೂ ಸವರ್ಬೋದು. ನಾವಿಲ್ಲಿ ಎಣ್ಣೆನ ಟ್ರೇಗೆ ಸವರಾದ ನಂತರ ಬಟರ್ ಪೇಪರ್ನ ಸೇರಿಸ್ಕೊಳ್ತಾ ಇದ್ದೀವಿ ಟ್ರೇಗೆ. ನಂತರ ಬಟರ್ ಪೇಪರ್ ಮೇಲೂ ಸಹ ನಾವು ಎಣ್ಣೆನ ಸವರ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ನಾವು ಮೈಸೂರು ಪಾಕ್ ಮಾಡಿದ ತಕ್ಷಣಕ್ಕೇ ಬಿಸಿ ಇರಬೇಕಾದ್ರೆ ಟ್ರೇನಲ್ಲಿ ಸೇರಿಸ್ಬೇಕಾಗತ್ತೆ. ಜೊತೆಗೆ ಮೈಸೂರು ಪಾಕು ತಣ್ಣಗಾದ ನಂತರ ಟ್ರೇಯಿಂದ ಹೊರ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈಗಿಲ್ಲಿ ಟ್ರೇ ಮತ್ತು ಬಟರ್ ಪೇಪರ್ಗೆ ಎಣ್ಣೆ ಸವರಿ ರೆಡಿ ಮಾಡಾಯಿತು. ನಂತರ ನಾವಿಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ದಪ್ಪ ತಳ ಇರ್ತಕ್ಕಂಥ ಬಾಣಲಿನ ತಗೋಬೇಕಾಗತ್ತೆ. ಈಗ ಬಿಸಿಯಾದಂಥ ಬಾಣಲಿಗೆ 1 ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಕಡಲೆ ಹಿಟ್ಟನ್ನು ಸೇರಿಸಿ 4ರಿಂದ 5 ನಿಮಿಷ ಲೋ ಫ್ಲೇಮ್ ಅಂದರೆ ಕಡಿಮೆ ಊರಿನಲ್ಲಿ ನಾವು ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಹಿಟ್ಟನ್ನು ಹುರಿಬೇಕಾದ್ರೆ ಕದಡ್ತಾ ನೀಟಾಗಿ ಈ ರೀತಿ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾವು 4ರಿಂದ 5 ನಿಮಿಷ ಕಡಲೆ ಹಿಟ್ಟನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಂಡಾಯಿತು. ನಾವೀಗೊಂದು ಜರಡಿಗೆ ಹುರಿದಂಥ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಕಡಲೆ ಹಿಟ್ಟನ್ನು ಈ ರೀತಿಯಾದಂಥ ಜರಡಿಗೆ ಸೇರಿಸಿದ ನಂತರ ನೀವು ಕಡಲೆ ಹಿಟ್ಟನ್ನು ಈ ರೀತಿಯಾಗೂ ಜರಡಿ ಮಾಡ್ಕೋಬೋದು ಅಥವಾ ಒಂದು ಸ್ಪೂನ್ನ ಸಹಾಯದಿಂದನೂ ಜರಡಿ ಮಾಡ್ಕೋಬೋದು. ಜರಡಿ ಮಾಡಿದ ನಂತರ ಕಡಲೆ ಹಿಟ್ಟು ಮತ್ತಷ್ಟು ಮೃದುವಾಗಿದೆ. ನಂತರ ನಾವೀಗ 2 ಕಪ್ನ ಅಳತೆಯ ತುಪ್ಪನ ಬಿಸಿ ಮಾಡಿಕೊಂಡು ಕರಗಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಆಶೀರ್ವಾದ್ ಅವರ ಸ್ವಸ್ತಿ ಘೀನ ತೊಗೊಂಡಿದ್ದೀವಿ. ಈಗ 2 ಕಪ್ನಷ್ಟು ತುಪ್ಪನ ನಾವು ಬಾಣಲಿಗೆ ಸೇರಿಸಿ ಬಿಸಿ ಮಾಡಿ ಕರಗಿಸ್ಕೋತೀವಿ. ಈ ತುಪ್ಪದ ಒಂದು ಅರೋಮ ಅಥವಾ ಪರಿಮಳ ಇದೆಯಲ್ಲ, ಎಷ್ಟು ಸೊಗಸಾಗಿರುತ್ತೆ ಅಂದರೆ ಈ ತುಪ್ಪನ ಬಿಸಿ ಮಾಡಬೇಕಾದ್ರೆ ಮನೆಯೆಲ್ಲ ತುಂಬ ಪರಿಮಳ ತುಂಬಿರುತ್ತೆ. ಅಷ್ಟು ಸೊಗಸಾದ ಪರಿಮಳ ಈ ತುಪ್ಪಕ್ಕಿದೆ. ಈ ಆಶೀರ್ವಾದ್ ಸ್ವಸ್ತಿ ಘೀ ತುಪ್ಪನ 3ರಿಂದ 4 ಗಂಟೆಗಳ ಕಾಲ ಕಡಿಮೆ ಊರಿನಲ್ಲಿ ಬಹಳ ಸೊಗಸಾಗಿ ಕಾಯಿಸಿರ್ತಾರೆ. ಆ ರೀತಿ ಕಾಯಿಸಿದ್ರೇ ತುಪ್ಪ ಬಹಳ ಒಳ್ಳೆ ರುಚಿ ಹಾಗೆ ಪರಿಮಳ ಬರ್ತಕ್ಕಂಥದ್ದು. ಈಗ ಇಲ್ಲಿ ತುಪ್ಪ ಕರಗಿದೆ, ಜೊತೆಗೆ ಬಿಸಿಯಾಗಿದೆ. ಈ ರೀತಿಯಾಗಿ ತುಪ್ಪ ಸಂಪೂರ್ಣವಾಗಿ ಬಿಸಿಯಾಗಿ ಕರಗಿದ ನಂತರ ನಾವು ಮೊದಲೇ ಹುರಿದು ಜರಡಿ ಮಾಡಿದಂಥ ಕಡಲೆ ಹಿಟ್ಟಿನ ಬಟ್ಲಿಗೆ 1/2 ಕಪ್ನ ಅಳತೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ನಾವಿಲ್ಲಿ 1/4 ಕಪ್ ಅಷ್ಟು 2 ಬಾರಿ ಸೇರಿಸ್ಕೊಳ್ತಾ ಇದ್ದೀವಿ. ಅಲ್ಲಿಗೆ 1/2 ಕಪ್ ತುಪ್ಪನ ಸೇರಿಸಿದ್ದೀವಿ. ಈಗ ಬಟ್ಲಿಗೆ ಈ ರೀತಿ ತುಪ್ಪನೂ ಸೇರಿಸಿದ ನಂತರ ಒಂದು ವಿಸ್ಕರ್ನ ಅಥವಾ ಒಂದು ಸ್ಪೂನ್ನ ಸಹಾಯದಿಂದ ಕಡಲೆ ಹಿಟ್ಟು ಹಾಗೆ ತುಪ್ಪ ಬೆರೆಯೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಒಂದು 30 ಸೆಕೆಂಡ್ ಕಲಿಸಿದ್ರೆ ಸಾಕು, ನೀಟಾಗಿ ತುಪ್ಪ ಹಾಗೆ ಕಡಲೆ ಹಿಟ್ಟು ಭಾಳ ಸೊಗಸಾಗಿ ಬೆರೆತೋಗುತ್ತೆ. ಈ ರೀತಿ ಕಲಿಸ್ಬೇಕಾದ್ರೆ ಗಂಟಿಲ್ದಾಗೆ ನೀಟಾಗಿ ಬೆರೆಸಿ ಕಲಿಸ್ಬೇಕಾಗತ್ತೆ. ಮೈಸೂರು ಪಾಕಕ್ಕೆ ಬೇಕಾದಂಥ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಈಗ ಒಂದು ಬಾಣಲಿಗೆ 2 ಕಪ್ನ ಅಳತೆಯ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ 2 ಕಪ್ನ ಅಳತೆಯ ಸಕ್ಕರೆ ಸೇರಿಸಿ ಈ ಸಕ್ಕರೆಗೆ 1 ಕಪ್ನ ಅಳತೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಸ್ಟವ್ನ ಹಚ್ಚಿ ಮೀಡಿಯಂ ಫ್ಲೇಮ್ನಲ್ಲೇ ಅಂದರೆ ಮಧ್ಯಮ ಉರಿಯಲ್ಲಿ ಸಕ್ಕರೆನ ಕರಗಿಸ್ಕೋಬೇಕು. ಈ ಸಕ್ಕರೆ ಸಂಪೂರ್ಣವಾಗಿ ನೀರಲ್ಲಿ ಕರಗೋವರೆಗೂ ಬಿಸಿ ಮಾಡ್ತಾ ಜೊತೆಗೆ ಈ ರೀತಿ ಮಿಕ್ಸ್ ಮಾಡ್ತಾನೆ ನಾವು ಸಕ್ಕರೆನ ಕರಗಿಸ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸಕ್ಕರೆ ಪಾಕ ಸಿದ್ಧವಾಗಿದೆ. ಸ್ವಲ್ಪ ಗಟ್ಟಿಯಾಗಿದೆ. ಒಂದೆಳೆ ಪಾಕ ಬರೋವರೆಗೂ ಏನು ರೆಡಿ ಮಾಡ್ಕೋಬೇಕಂತೇನಿಲ್ಲ. ಸಕ್ಕರೆ ಚೆನ್ನಾಗಿ ಕರಗಿ ಬಿಸಿ ಆದರೆ ಸಾಕಾಗಿರುತ್ತೆ. ಈಗ ಇಲ್ಲಿ ಸಕ್ಕರೆ ಪಾಕ ಈ ಒಂದು ಹದಕ್ಕೆ ಬಂದ ನಂತರ ನಾವು ಫ್ಲೇಮನ್ನು ಲೋ ಮಾಡ್ಕೊಳ್ಳೋಣ. ನಾವು ಮೊದಲೇ ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಏನು ಬೆರೆಸಿದ್ವಿ ಆ ಕಡಲೆ ಹಿಟ್ಟನ್ನು ಈಗ ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕು. ಈ ರೀತಿ ಸಕ್ಕರೆ ಪಾಕಕ್ಕೆ ಸೇರಿಸ್ಕೋಬೇಕಾದ್ರೆ
ನೀಟಾಗಿ ಸಕ್ಕರೆ ಪಾಕ ಹಾಗೆ ನಾವು ಸೇರಿಸ್ತಾ ಇರ್ತಕ್ಕಂಥ ಕಡಲೆ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ಬೆರೆಯೋ ಹಾಗೆ ಬೆರೆಸ್ತಾ ನಾವು ಬಾಣಲಿಗೆ ಸೇರಿಸ್ಕೋಬೇಕು. ಈ ಸಕ್ಕರೆ ಪಾಕ ಹಾಗೆ ಕಡಲೆ ಹಿಟ್ಟಿನ ಮಿಶ್ರಣ ಒಂದು 10ರಿಂದ 15 ನಿಮಿಷ ಇದೇ ರೀತಿ ಚೆನ್ನಾಗಿ ಬೆರೆಸ್ತಾ ನಾವು ಬಿಸಿ ಮಾಡ್ಕೋಬೇಕು. ಕಡಲೆ ಹಿಟ್ಟು ಹಾಗೆ ಸಕ್ಕರೆ ಪಾಕ ಒಂದು ಅದಕ್ಕೆ ಗಟ್ಟಿಯಾಗುತ್ತೆ, ಜೊತೆಗೆ ನಿಮಗೆ ಚೆನ್ನಾಗಿ ಕುದಿ ಬರುತ್ತೆ. ಹೀಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಸಕ್ಕರೆ ಪಾಕ ಹಾಗೆ ನಾವು ಬೆರೆಸಿದಂಥ ಕಡಲೆ ಹಿಟ್ಟು ಚೆನ್ನಾಗಿ ಬೆರೆತು ಈ ಒಂದು ಹದಕ್ಕೆ ಕುದೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಬಾಣಲಿಗೆ ಅರ್ಧ ಕಪ್ನ ಅಳತೆಯ ತುಪ್ಪನ ಸೇರಿಸ್ಕೋಬೇಕಾಗತ್ತೆ. ನಾವಿಲ್ಲಿ 1/4 ಕಪ್ಪಷ್ಟು ತುಪ್ಪನ 2 ಬಾರಿ ಸೇರಿಸ್ಕೊಂಡಿದ್ದೀವಿ. ಈ ರೀತಿ ನೀವು ತುಪ್ಪನ ಕಡಲೆ ಹಿಟ್ಟು ಹಾಗೆ ಸಕ್ಕರೆ ಪಾಕಕ್ಕೆ ಸೇರಿಸಿದ ತಕ್ಷಣವೇ ಎಡೆ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ತಿರುಗುತ್ತಾನೆ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು, ಹಾಗೆಯೇ ತಿರುಗುತ್ತಾನೆ ಇರಬೇಕು. ಈ ಮೈಸೂರು ಪಾಕ್ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ ಇದ್ರೇ ಮೈಸೂರು ಪಾಕ್ ಮಾಡೋದಕ್ಕೆ ಸಾಧ್ಯ. ಏಕೆಂದರೆ ನೀವು ಒಮ್ಮೆ ಬಾಣಲಿನ ಸಕ್ಕರೆ ಕರಗಿಸ್ಕೊಂಡಾಗಿಂದ ಮೈಸೂರು ಪಾಕ್ ರೆಡಿಯಾಗೋವರೆಗೂ ಇದೇ ರೀತಿಯಾಗಿ ತಿರುಗುತ್ತಾನೆ ಇರಬೇಕು, ಬೆರೆಸ್ತಾನೆ ಇರಬೇಕು, ಕಲಿಸ್ತಾನೆ ಇರಬೇಕು. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಒಂದು 8ರಿಂದ 10 ನಿಮಿಷ ಆದ ನಂತರ ನಾವು ಬಾಣಲಿಗೆ ಸೇರಿಸಿದಂಥ ತುಪ್ಪ ಚೆನ್ನಾಗಿ ಸಕ್ಕರೆ ಪಾಕದ ಜೊತೆ ಬೆರೆತಿದೆ, ಜೊತೆಗೆ ಈ ಒಂದು ಹದ ಬಂದಿದೆ. ಈ ಸಂದರ್ಭದಲ್ಲಿ ಮತ್ತೆ ಅರ್ಧ ಕಪ್ನಷ್ಟು ತುಪ್ಪನ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ತುಪ್ಪನ ಸೇರಿಸಿ ಮತ್ತೆ ಎಡೆಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವು ಮೊದಲು ಜರಡಿ ಹಿಡಿದಂಥ ಕಡಲೆ ಹಿಟ್ಟಿಗೆ ಅರ್ಧ ಕಪ್ನಷ್ಟು ತುಪ್ಪನ ಸೇರಿಸಿದ್ವಿ. ಮತ್ತು ಇವಾಗ ಸೇರಿಸಿರ್ತಕ್ಕಂಥ ತುಪ್ಪ ಎಲ್ಲ ಚೆನ್ನಾಗಿ ಸಕ್ಕರೆ ಪಾಕದ ಜೊತೆ ಬೆರ್ತಾದ ನಂತರ ಇನ್ನೂ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಸೇರಿಸ್ಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಪ್ಪ ಮತ್ತೆ ಚೆನ್ನಾಗಿ ಬೆರ್ತಿದೆ. ಇನ್ನು ಉಳಿದಂಥ ಅರ್ಧ ಕಪ್ ಅಳತೆಯ ತುಪ್ಪನ ನಾವೀಗ ಸೇರಿಸ್ಕೋಬೇಕಾಗತ್ತೆ. ಒಟ್ಟು ನಾವು ತೊಗೊಂಡಂಥ 2 ಕಪ್ ಅಳತೆಯ ತುಪ್ಪನೂ ಸೇರಿಸಾಯಿತು. ಈ ರೀತಿ ತುಪ್ಪನೂ ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ಇಲ್ಲಿ ಪದಾರ್ಥಗಳೆಲ್ಲ ಚೆನ್ನಾಗಿ ಬಿಸಿಯಾಗಿದೆ, ಈವನ್ ಬಾಣಲಿನೂ ಸಹ ಚೆನ್ನಾಗಿ ಬಿಸಿಯಾಗಿರೋದ್ರಿಂದ ಕಡೆ ಬಾರಿಯಾಗಿ ನಾವು ತುಪ್ಪನ ಬೆರೆಸಿದ ನಂತರ ಈ ಪಾಕದ ಜೊತೆ ಬಹಳ ಬೇಗ ಬೆರೆತೋಗುತ್ತೆ. ಆದ ಕಾರಣ ಸ್ವಲ್ಪ ಬೇಗ ಇಂಥ ಒಂದು ಸಂದರ್ಭದಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸೇರಿಸಿದಂಥ 2 ಕಪ್ನ ತುಪ್ಪ ಕಂಪ್ಲೀಟಾಗಿ ಸಕ್ಕರೆ ಪಾಕ ಹಾಗೆ ಕಡಲೆ ಹಿಟ್ಟಿನ ಜೊತೆ ಬೆರೆತು ಈ ಒಂದು ಹದ ಬಂದಿದೆ. ಈ ಒಂದು ಹದ ಬಂದರೆ ನಿಮಗೆ ಮೈಸೂರು ಪಾಕ್ ರೆಡಿಯಾಗಿದೆ ಅಂತೇಳಿ. ಈಗ ಬಿಸಿ ಇರಬೇಕಾದ್ರೇ ತಕ್ಷಣಕ್ಕೆ ನಾವು ಟ್ರೇಗೆ ಸೇರಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ 1 ನಿಮಿಷ ಅಲ್ಲ, ಅರ್ಧ ನಿಮಿಷನೂ ಈ ಒಂದು ಪಾಕನ ತಣ್ಣಗಾಗಿ ಬಿಡಬೇಡಿ. ತಕ್ಷಣವೇ ನೀವು ಟ್ರೇಗೆ ಅಥವಾ ನೀವು ತೊಗೊಂಡಿರ್ತಕ್ಕಂಥ ತಟ್ಟೆಗೆ ಈ ಪಾಕನ ಸೇರಿಸ್ಬೇಕಾಗತ್ತೆ. ಈ ರೀತಿ ಪಾಕನ ಸೇರಿಸಿ ಬಿಸಿ ಇರೋದರಿಂದ ಪಾಕ ಸ್ವಲ್ಪ ಮೃದುವಾಗಿರುತ್ತೆ. ಈ ಸಂದರ್ಭದಲ್ಲೇ ನೀವು ಸ್ವಲ್ಪ ಲೆವೆಲ್ ಮಾಡಿಕೊಂಡ್ರೆ ಉತ್ತಮ. ಮೈಸೂರು ಪಾಕು ರೆಡಿಯಾಗಿದೆ, ಬಿಸಿಯಾಗಿದೆ. ಒಂದು 5ರಿಂದ 10 ನಿಮಿಷ ಆದಮೇಲೆ ನಮಗೆ ಬೇಕಾದಂಥ ಸೈಜ್ಗೆ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷದೊಳಗಡೆ ಸ್ವಲ್ಪ ತಣ್ಣಗಾಗಿದೆ. ಈ ಸಂದರ್ಭದಲ್ಲಿ ನಮಗೆ ಮೈಸೂರು ಪಾಕ್ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಸಹ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಕಟ್ ಮಾಡಿದ ನಂತರ ಮತ್ತೆ ಒಂದು ಅರ್ಧ ಗಂಟೆಗಳ ಕಾಲ, ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅದೆಷ್ಟೊತ್ತಾದ್ರೂ ಸಮಯ ಆದರೂ ಪರವಾಗಿಲ್ಲ, ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಹಾಗೆ ಇಡಬೇಕಾಗತ್ತೆ. ಈಗ ಮೈಸೂರು ಪಾಕು ಹಾಗೆ ಟ್ರೇ ತಣ್ಣಗಾಗಿರೋದ್ರಿಂದ ಮತ್ತೊಂದು ತಟ್ಟೆನ ತೊಗೊಂಡು ಟ್ರೇನ ಉಲ್ಟಾ ಮಾಡ್ಕೋಬೇಕಾಗತ್ತೆ. ನಂತರ ನಾವಿಲ್ಲಿ ಟ್ರೇ ತೆಗಿತಾ ಇದ್ದೀವಿ, ನೀವು ನೋಡ್ತಾ ಇರ್ಬೋದು. ಏಕೆ ನಾವು ಮೊದಲೇ ಬಟರ್ ಪೇಪರು ಹಾಗೆ ಎಣ್ಣೆನ ಬಳಿದಿದ್ದರಿಂದ ಭಾಳ ಸುಲಭವಾಗಿ ಮೈಸೂರು ಪಾಕನ್ನು ಈ ರೀತಿ ತೆಗೆಯೋದಕ್ಕೆ ಸಾಧ್ಯ ಆಯಿತು. ಆಶೀರ್ವಾದ್ ಸ್ವಸ್ತಿ ಘೀ ತುಪ್ಪನ ಉಪಯೋಗಿಸಿ ಮಾಡಿರ್ತಕ್ಕಂಥ ಈ ಮೈಸೂರು ಪಾಕಲ್ಲಿ ತುಪ್ಪ ಬಹಳ ಸಮೃದ್ಧಿಯಾಗಿದೆ. ಇದರಿಂದ ಬರ್ತಾ ಇರ್ತಕ್ಕಂಥ ಸುವಾಸನೆಯೂ ಬಹಳ ಸುಗಂಧಭರಿತವಾಗಿದೆ. ಈ ರೀತಿಯಾಗಿ ಮೈಸೂರು ಪಾಕ್ ಮಾಡೋದಕ್ಕೆ ಬಹಳ ತಾಳ್ಮೆ ಇರಬೇಕು, ಜೊತೆಗೆ ಒಳ್ಳೆ ಪರಿಶುದ್ಧವಾದಂಥ ತುಪ್ಪ ಇರಬೇಕು. ಇವೆರಡೂ ಇದ್ದರೆ ಮೈಸೂರು ಪಾಕನ್ನ ಭಾಳ ಸೊಗಸಾಗಿ ಭಾಳ ಸುಲಭವಾಗಿ ನೀವು ಸಹ ಮಾಡ್ಬೋದು. ಹಾಗಿದ್ರೆ ನಾವು ಮಾಡಿದಂಥ ಮೈಸೂರು ಪಾಕು ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತ ಈ ಒಂದು ಹಬ್ಬದ ಸೀಸನಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ನಿಮ್ಮ ಕೈಯಾರ ಮೈಸೂರು ಪಾಕ್ನ ತಯಾರಿಸಿ. ನೀವು ಸಹ ಆಶೀರ್ವಾದ್ ಸ್ವಸ್ತಿ ಘೀನ ಖರೀದಿ ಮಾಡಬೇಕಾದ್ರೆ ಮೊದಲಿಗೆ ಜಾರನ್ನು ಖರೀದಿ ಮಾಡಿ. ಒಮ್ಮೆ ಜಾರಲ್ಲಿರ್ತಕ್ಕಂಥ ತುಪ್ಪ ಎಲ್ಲ ಖಾಲಿ ಆದ ನಂತರ ಪೌಚನ್ನು ಖರೀದಿ ಮಾಡಿ. ಏಕೆಂದರೆ ಜಾರ್ಗಿಂತ ಪೌಚಿನ ಬೆಲೆ ಕಡಿಮೆ ಇರುತ್ತೆ ಮತ್ತು ನಿಮ್ಗೆ ಹಣನೂ ಉಳಿತಾಯ ಆಗುತ್ತೆ. ಈಗ ನೆಕ್ಸ್ಟು ನಮ್ಮ 2ನೇ ರೆಸಿಪಿಯಾದಂತಹ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದಂತ ಈಗ ನೋಡ್ಕೊಳ್ಳೋಣ. ಈ ಖಾರ ಪೊಂಗಲ್ನ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡ್ತಾ ಇರೋದ್ರಿಂದ ಪ್ರಸಾದಕ್ಕೆ ಬಹಳ ಸೂಕ್ತವಾದಂಥ ರೆಸಿಪಿ, ಅಷ್ಟೇ ಪರಿಮಳಭರಿತ, ಅಷ್ಟೇ ರುಚಿಯಾದಂಥ ರೆಸಿಪಿ. ಹಾಗೆ ಬನ್ನಿ ಈಗ ಮಿಲೆಟ್ಸ್ನ ಉಪಯೋಗಿಸಿ ಯಾವ ರೀತಿ ಖಾರ ಪೊಂಗಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಈ ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳಲ್ಲಿ ಒಂದಾದಂಥ ಕೊರಳನ್ನು ತೊಗೊಂಡಿದ್ದೀವಿ 1 ಕಪ್ನ ಅಳತೆನಲ್ಲಿ. ನೀವು ಬೇಕಿದ್ರೆ ಪ್ರತಿದಿನ ಉಪಯೋಗಿಸ್ತಕ್ಕಂಥ ಊಟದ ಕಿಲು ಇದನ್ನು ಮಾಡ್ಬೋದು. ಇನ್ನು ಹೆಸರುಬೇಳೆ 1 ಕಪ್ನಷ್ಟು, ತುಪ್ಪ 4 ಟೇಬಲ್ ಸ್ಪೂನ್, ಹಸಿಮೆಣಸಿನಕಾಯಿ 4,
ಎಣ್ಣೆ 1 ಟೇಬಲ್ ಸ್ಪೂನ್, 1 ಇಂಚು ತುರಿದಂಥ ಶುಂಠಿ, ಇಂಗು ಸ್ವಲ್ಪ, ಅರಿಶಿಣದ ಪುಡಿ 1 ಟೀ ಸ್ಪೂನಷ್ಟು, ಕರಿಬೇವಿನ ಸೊಪ್ಪು ಸ್ವಲ್ಪ, ಗೋಡಂಬಿ 15ರಿಂದ 20, ಜೀರಿಗೆ 1 ಟೇಬಲ್ ಸ್ಪೂನ್, ಕಾಳು ಮೆಣಸು 1 ಟೇಬಲ್ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಸರಿಸುಮಾರು 3 ಟೀ ಸ್ಪೂನಷ್ಟು ಉಪ್ಪನ್ನು ನಾವು ತಗೊಂಡಿದ್ದೀವಿ. ಖಾರ ಪೊಂಗಲ್ ಬೇಕಾದಂಥ ಪದಾರ್ಥಗಳೆಲ್ಲ ನೋಡ್ಕೊಂಡಾದ ನಂತರ ಮೊದಲಿಗೆ ನಾವಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡ್ಕೊತಾ ಇದ್ದೀವಿ. ಬಾಣಲಿಗೆ 1 ಕಪ್ನ ಅಳತೆಯ ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ಹೆಸರುಬೇಳೆನ ಲೋ ಫ್ಲೇಮಲ್ಲೇ 2ರಿಂದ 3 ನಿಮಿಷ ನಾವು ಹುರ್ಕೋಬೇಕಾಗತ್ತೆ. ಈಗಿಲ್ಲಿ ಹೆಸರುಬೇಳೆನ 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರಿದಾಯಿತು. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ತೊಗೊಂಡಂಥ 1 ಕಪ್ನ ಅಳತೆಯ ಸಿರಿಧಾನ್ಯನ ಮೊದಲೇ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಈ ಒಂದು ಬಟ್ಲಿನಲ್ಲಿ 1 ಕಪ್ನ ಅಳತೆ ನೀರನ್ನು ಸೇರಿಸಿ ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಕ್ಕಿಟ್ಟಿದ್ದೀವಿ. ನೀವೇನಾದ್ರು ಊಟದಕ್ಕಿನ ಬೆಳೆಸಿ ಖಾರ ಪೊಂಗಲ್ ಮಾಡೋದಾದ್ರೆ ಈ ರೀತಿ ಏನು ಅಕ್ಕಿನ ನೆನೆಸೋದು ಬೇಕಿಲ್ಲ, ಹಾಗೆ ಡೈರೆಕ್ಟಾಗಿ ಸೇರಿಸ್ಕೋಬೋದು. ನಂತರ ನಾವೊಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ನಾವು ಮೊದಲೇ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಂಥ ಸಿರಿಧಾನ್ಯನ ನೀರಿನ ಜೊತೆಗೆ, ಅಂದರೆ 1 ಕಪ್ನ ಅಳತೆಯ ನೀರಿನ ಜೊತೆಗೇ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಹುರಿದಂಥ ಹೆಸರುಬೇಳೆನೂ ಒಮ್ಮೆ ನೀರಲ್ಲಿ ತೊಳೆದು ಹುರಿದಂಥ 1 ಕಪ್ನ ಅಳತೆಯ ಹೆಸರುಬೇಳೆನೂ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ನಾವು ಮೊದಲೇ ಸಿರಿಧಾನ್ಯ ನೆನೆಸೋದಕ್ಕೆ ಹಾಕಿದ್ದಂಥ 1 ಕಪ್ನ ಅಳತೆಯ ನೀರನ್ನು ಕುಕ್ಕರ್ಗೆ ಸೇರಿಸಿದ್ದೀವಿ. ಮತ್ತೀಗ 4 ಕಪ್ನ ಅಳತೆಯ ನೀರನ್ನು ಸೇರಿಸ್ಕೋಬೇಕು. ಈ ರೀತಿಯಾಗಿ 4 ಕಪ್ನ ಅಳತೆಯ ನೀರನ್ನು ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸಹ ಸೇರಿಸಿ ಒಮ್ಮೆ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾವೀಗ ಕುಕ್ಕರ್ನ 3 ವಿಸಲ್ಲು ಕೂಗಿಸ್ಕೋಬೇಕಾಗತ್ತೆ. ಓಕೆ ಸ್ನೇಹಿತರೆ, ಈಗ ಕುಕ್ಕರು ಸಂಪೂರ್ಣವಾಗಿ ತಣ್ಣಗಾಗಿದೆ. ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಕುಕ್ಕರಿಗೆ ಸೇರಿಸಿದಂಥ ಹೆಸರುಬೇಳೆ ಹಾಗೆ ಸಿರಿಧಾನ್ಯ ಭಾಳ ಸೊಗಸಾಗಿ ಬೆಂದಿದೆ ಸಹ. ಈಗ ಕುಕ್ಕರ್ಲಿರ್ತಕ್ಕಂಥ ಈ ಪದಾರ್ಥ ಬಿಸಿ ಇರಬೇಕಾದ್ರೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಮ್ಯಾಶ್ ಮಾಡಿದ ನಂತರ ನಾವು ಮತ್ತೆ 2 ಕಪ್ನ ಅಳತೆಯ ಬಿಸಿ ನೀರು, ಅಂದರೆ ನೀರನ್ನು ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತೆ ನಾವು ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕು, ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಬಿಸಿನೀರನ್ನು ಸೇರಿಸಿ ಬೆರೆಸಾದ ನಂತರ ಈಗ ಖಾರ ಪೊಂಗಲ್ಗೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಬಾಣಲಿಗೆ ಸೇರಿಸಾದ ನಂತರ ತುಪ್ಪನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ಈಗಿಲ್ಲಿ ಬಿಸಿಯಾದಂಥ ತುಪ್ಪಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಜೊತೆಗೆ ಸ್ವಲ್ಪ ಇಂಗು, ಹಸಿ ಶುಂಠಿ ತುರಿ 1 ಇಂಚಷ್ಟು ಸೇರಿಸ್ಕೊಳ್ತಾ ಇದ್ದೀವಿ. 4ರಿಂದ 5 ಹಸಿಮೆಣಸಿನ್ಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ಸೇರಿಸ್ಕೋಬೇಕಾಗತ್ತೆ. ಗೋಡಂಬಿ 15ರಿಂದ 20, ಕರಿಬೇವಿನ ಸೊಪ್ಪನ್ನು ಸಹ ಸ್ವಲ್ಪ ಸೇರಿಸಿ ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಈ ಥರ ಒಗ್ಗರಣೆ ಮಾಡಬೇಕಾದ್ರೆ ಯಾವತ್ತು ನಾವು ಕಡಿಮೆ ಊರಿನಲ್ಲೇ ಒಗ್ಗರಣೆ ಮಾಡಿದ್ರೆ ಪದಾರ್ಥಗಳು ಹೆಚ್ಚು ಬೇಯಲ್ಲ, ಸಿಯಲ್ಲ. ಈಗಿಲ್ಲಿ ಎಲ್ಲ ಪದಾರ್ಥನೂ ನಾವು 2 ನಿಮಿಷ ಲೋ ಫ್ಲೇಮಲ್ಲೇ ಹುರಿದಾಯಿತು. ಈ ಸಂದರ್ಭದಲ್ಲಿ ನಾವು ಕುಕ್ಕರ್ನಲ್ಲಿ ಮೊದಲೇ ಬೇಯಿಸಿದಂಥ ಬೇಳೆ ಹಾಗೆ ಮಿಲೆಟ್ಸ್ನ ಬಾಣಲಿಗೆ ಸೇರಿಸ್ಕೊಳ್ಳೋಣ. ಈಗ ಮೊದಲೇ ಮಾಡಿದಂಥ ಒಗ್ಗರಣೆ ಹಾಗೆ ಕುಕ್ಕರ್ನಿಂದ ಸೇರಿಸಿದಂಥ ಪದಾರ್ಥ 2 ಬೆರೆಯೋ ಹಾಗೆ ನೀಟಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಬೆರೆಸಾದ ನಂತರ ಒಂದು 5 ನಿಮಿಷಗಳ ಕಾಲ ಕಡಿಮೆ ಉರಿ, ಅಂದರೆ ಲೋ ಫ್ಲೇಮಲ್ಲೇ ನಾವು ಖಾರ ಪೊಂಗಲ್ನ ಕುದಿಸ್ಕೋಬೇಕು. ಈಗಿಲ್ಲಿ 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದೀತಾ ಇದೆ ಖಾರ ಪೊಂಗಲ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಈ ಖಾರ ಪೊಂಗಲ್ನ ತುಪ್ಪನ ಸೇರಿಸಿ ಮಾಡ್ತಾ ಇರೋದ್ರಿಂದ ಇದು ರುಚಿ ಬಹಳ ಚೆನ್ನಾಗಿರುತ್ತೆ. ನಾವಂತೂ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ನೀವೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬಹಳ ಬಿಸಿ ಬಿಸಿಯಾಗಿ ಅಷ್ಟೇ ಸುವಾಸನೆಯಿಂದ ಕೂಡಿರ್ತಕ್ಕಂಥ, ಜೊತೆಗೆ ಅಷ್ಟೇ ರುಚಿ ಉಳ್ತಕ್ಕಂಥ ಖಾರ ಪೊಂಗಲ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಖಾರ ಪೊಂಗಲ್ ಮಾಡೋದಕ್ಕಂತೂ ಬಹಳ ಅಂದರೆ ಬಹಳ ಸುಲಭ. ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಖಾರ ಪೊಂಗಲ್ನ ಮಾಡಿ ಸವಿಬೋದು. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ತುಪ್ಪನ ಉಪಯೋಗಿಸಿ ಬಹಳ ರುಚಿಕರವಾಗಿ ಯಾವ ರೀತಿಯಾಗಿ ಮೈಸೂರು ಪಾಕ್ ಮಾಡೋದು ಹಾಗೆ ಖಾರ ಪೊಂಗಲ್ನ ಮಾಡೋದು ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಇದರ ಒಂದು ರುಚಿ ಏನು, ಸವಿ ಏನು ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ.
ಹಾಗಿದ್ರೆ ನಾವು ಮಾಡಿ ತಿಳಿಸಿದಂಥ ಈ 2 ರೆಸಿಪಿಗಳು ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.